ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು, ಲೀಫ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಇದು ಸೆಲ್ಫ್ ಕಲರ್ ಕಾಂಬಿನೇಷನ್ ಇದೆ ನೋಡಿ. ಜರಿ ಕಲರು, ಸ್ವಲ್ಪ ಡಲ್ ಶೇಡ್ ಸಿಲ್ವರು ಮತ್ತು ಸಿ ಗ್ರೀನ್ ಕಲರ್ ಸ್ಯಾರಿ. ಇದು ಸೆಲ್ಫ್ ಕಲರ್ದು. ಇದಕ್ಕೆ ಕ್ರೋಶಾ ನೀಡಲ್ ಬಂದು 10 ನಂಬರ್ ತೊಗೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸ್ಯಾರಿ ಏನಿದೆ ಬಾಡಿ ಕಲರು, ಸೊ ಅದರಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ. ಕುಚ್ಚು ಲೈಟ್ ಶೇಡ್ ಕಟ್ಟಿದ್ದೀನಿ ಆ ಥರ. ಸೊ ಲೈಟು ಡಾರ್ಕ್ ಶೇಡಲ್ಲಿ ಡಿಸೈನ್ ಮಾಡಿರೋ ಅಂಥದ್ದು. ಸೊ ಸ್ಟಾರ್ಟಿಂಗು 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 7 ಎಳೆ ತೊಗೊಂಡಿದ್ದೀನಿ. ಸೊ ಈಸಿಯಾಗಿ ಯಾವ ರೀತಿ 7 ಎಳೆ 6 ಎಳೆ ಮಾಡ್ಕೋಬೇಕು ಅಂದರೆ ಅದು ಕೂಡ ವಿಡಿಯೋ ಇದೆ, ಚೆಕ್ ಮಾಡಿ ಚಾನಲಲ್ಲಿ. ಸೊ ಇದಕ್ಕೆ ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹತ್ರನೇ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಸೊ ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಇದು ವಿತೌಟ್ ಕುಚ್ಚು ಡಿಸೈನ್ ಕೂಡ ಮಾಡ್ಕೋಬೋದು. ವಿತೌಟ್ ಕುಚ್ಚು ಡಿಸೈನ್ ಎಲ್ಲರೂ ಹಾಕೋದು. ಸೊ ವಿತ್ ಕುಚ್ಚು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ, 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿದ್ದೀನಿ, ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದಾಯಿತು ಅಲ್ವಾ. ಸೊ ಅಲ್ಲಿಂದ ನೋಡಿ, ಇವಾಗ ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. 8 ಚೈನ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗು 7 ಚೈನ್ಸ್ ಆದರೂ ನಡೆಯುತ್ತೆ. 7 ಇಲ್ಲ 8 ಹಾಕೋಬೋದು. ಇಲ್ಲಿ 8 ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ. ಸೊ 8 ಹಾಕ್ಕೊಂಡ್ಮೇಲೆ ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು ಕಂಟಿನ್ಯೂ ಆಗಿ. 8 ಚೈನ್ಸ್ ಚೈನ್ ಆದ ತಕ್ಷಣ 2 ಟೈಮ್ಸ್ ದಾರ ಸುತ್ಕೊಂಡು, ಇದು 5 ಚೈನ್ ಗ್ಯಾಪ್ ಅಷ್ಟು ನೋಡಿ. ಸ್ಟಾರ್ಟಿಂಗ್ ಎಷ್ಟು ನಾವು 5 ಚೈನ್ ಹಾಕಿದ್ವಿ ಅಷ್ಟು ಗ್ಯಾಪಲ್ಲೇ ನಾನು ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸ್ವಲ್ಪ ಈ ಚೈನ್ಸ್ನ ಹಿಡ್ದಿಟ್ಕೊಳ್ಳಿ, ಯಾಕಂದರೆ ಅಲ್ಲಿ ನಿಮಗೆ ಸರಿಯಾಗಿ ಬರೋದಿಲ್ಲ ಅದಕ್ಕೆ. ಮತ್ತು 2 ದಾರಾಗ 1 ಸತಿ ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, ಇನ್ನೂ 1 ಟೈಮ್ 2 ದಾರ 1 ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 8 ಚೈನ್ ಹಾಕಿ ಟ್ರಿಪಲ್ ಕ್ರೋಶೆ. ಸೊ ಟ್ರಿಪಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ನಾವು ಮತ್ತೆ 4 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ ಇದು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. 8 ಚೈನ್ ಏನು ಹಾಕಿದ್ದೀವಿ ಅಲ್ಲಿಂದ ಟ್ರಿಪಲ್ ಕ್ರೋಶೆ ಹಾಕಿ ಬಟ್ಟೆಗೆ ಲಾಕ್ ಮಾಡೋದು. ಟ್ರಿಪಲ್ ಕ್ರೋಶೆ ಆದ ತಕ್ಷಣ 4 ಚೈನ್, ಮತ್ತು ಒಂದು ಸ್ವಲ್ಪ ಬಟ್ಟೆ ಟರ್ನ್ ಮಾಡ್ಕೊಳ್ತೀವಿ. ಡಿಸೈನ್ನ ಸ್ವಲ್ಪ ಟರ್ನ್ ಮಾಡಿಕೊಂಡು ನೀವು ನೋಡ್ಬೋದು 8 ಚೈನ್ಸ್ ಇದೆ ಅಲ್ವಾ, ಅಲ್ಲಿ 4th ಚೈನ್ ಒಳಗೆ ಸೆಂಟ್ರಲ್ಲಿ 4th ಚೈನ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಸೆಂಟರಲ್ಲಿ 4th ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು ಈ ರೀತಿ ಬರುತ್ತೆ ನಮಗೆ. ಸೊ ಅಲ್ಲಿಂದ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಬಿಡೋಣ ಇವಾಗ. ಸೊ ಅಲ್ಲೇ 1 ಚೈನ್ ಹಾಕ್ಕೊಂಡು ನಾವು ಟರ್ನ್ ಮಾಡ್ಕೊಳ್ಳೋಣ. ಇಷ್ಟ ಆಯಿತು. ಇವಾಗ ಹೀಗೆ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇವಾಗ ಸೂಜಿ ಮೇಲೆ 1 ಸತಿ ದಾರ ಸುತ್ಕೋಬೇಕು ಡೈರೆಕ್ಟಾಗಿ. ಈ 4 ಚೈನ್ ಏನಿದೆ ಮೇಲೆ ಮೇಲ್ಗಡೆ 4 ಚೈನ್ಗೆ ಅಂದರೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರನೂ ಸೇರಿ 1 ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಇವಾಗ ಫ್ರೆಂಡ್ಸ್ ಅರ್ಥ ಆಗ್ತಾಯಿದೆ ಅಂದ್ಕೊಳ್ತೀನಿ. ಸೊ ಸ್ವಲ್ಪ ಸ್ಲೋ ಆಗಿ ನೋಡೋಂಗಿದ್ರೆ ಸ್ವಲ್ಪ ಸ್ಲೋ ಆಗಿ ನೋಡಿ, ಈಸಿ ಇದೆ. ಇದನ್ನು ಮೇಲ್ಗಡೆ 4 ಚೈನ್ ಏನಿದೆ ನಮಗೆ, ಮೇಲ್ಗಡೆ 4 ಚೈನು ಕೆಳಗಡೆ 4 ಚೈನ್ ಟೈಪ್ ಬರುತ್ತೆ ನಮಗೆ. ಆ ಸೆಂಟ್ರಲ್ಲಿ ಲಾಕ್ ಮಾಡ್ತೀವಿ ಅಲ್ವಾ. ಮೇಲ್ಗಡೆ 4 ಚೈನ್ ಪೂರ್ತಿ ನಾನು ಹಾಫ್ ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 10 ಹಾಫ್ ಡಬಲ್ ಕ್ರೋಶೆ ತೊಗೋತಾ ಇದ್ದೀನಿ. 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 4 ಚೈನ್ ಗ್ಯಾಪಲ್ಲಿ 10 ಕರೆಕ್ಟಾಗಿ 10 ಮಾಡ್ಕೊಳ್ಳಿ. ಸೊ ಈ ರೀತಿ ಜರುಗಿಸ್ಕೊಂಡು ನೀಟಾಗೆ 10 ಇಡ್ಸುತ್ತೆ. ಫುಲ್ ಕರೆಕ್ಟಾಗೆ 10 ಇಡ್ಸುತ್ತೆ. 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾಯ್ತಲ್ವಾ. ಸೊ ಇವಾಗ ಆಗಿದ ತಕ್ಷಣ ಇವಾಗ ಈ ಸೈಡ್ 4 ಚೈನ್, ಲೆಫ್ಟ್ ಸೈಡ್ 4 ಚೈನ್ ಇದೆ ಅಲ್ವಾ, ಅದಕ್ಕೂ ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಚೂರು ಇವಾಗ ಏನು ಹಿಂಗಿದೆ ಅದು ರಿವರ್ಸ್ ಸೈಡ್ ಅಲ್ವಾ ಫ್ರೆಂಡ್ಸ್, ಆ 4 ಚೈನ್ಗೆ ನಾವು ಹಾಕಬೇಕಿರೋದು. ಸ್ವಲ್ಪ ಬಗ್ಗಿಸ್ಕೊಳ್ಳೋದು, ಅಂದರೆ ನಾವು ಯಾವ ರೀತಿ ಹಾಕಕ್ಕೆ ನಮಗೆ ಕಂಫರ್ಟ್ ಆಗುತ್ತೆ ಆ ಥರ ಟ್ವಿಸ್ಟ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕಿತ್ತು. ಜಸ್ಟ್ ಪ್ರೆಸ್ ಮಾಡಿ ನಿಮಗೆ
ನೋಡಿ ಈ ಥರ ಇರುತ್ತಲ್ವ, ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಆ ದಾರ ಹಿಂದೆ ಹೋಗೋ ಥರ ಆ 4 ಚೈನ್ ನಮಗೆ ಸಿಗುತ್ತೆ. ಅಲ್ಲಿಗೆ ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಕೂಡ 10 ಹಾಫ್ ಡಬಲ್ ಕ್ರೋಶನೇ ಹಾಕೋದು. ಸೊ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ ಒಂಚೂರು ನಿಮಗೆ ರಿವರ್ಸಿಗೆ ತೊಗೋಬೇಕಾಗತ್ತೆ ಅಷ್ಟೇ. ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಅದನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಂಡ್ರೆ ಅದು ನೀಟಾಗಿ ಸಿಗುತ್ತಲ್ವ, ರಿವರ್ಸ್ ಆಗಿರುತ್ತೆ ಅಷ್ಟೇ. ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ 10 ಟೈಮ್ಸ್ ನಾನು ಫಿಲ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. 10 ಟೈಮ್ಸ್ ಫಿಲ್ ಮಾಡ್ಕೋಬೇಕು ಇಲ್ಲೂ ಕೂಡ. ಸೊ 10 ಟೈಮ್ಸ್ ಆಯಿತು. ಇವಾಗ 10 ಟೈಮ್ಸ್ ಆಯ್ತಲ್ವಾ, ನೋಡಿ 10 ಟೈಮ್ಸ್ ಆದ ತಕ್ಷಣ ಈ ರೀತಿ ಟರ್ನ್ ಮಾಡ್ಕೊಳ್ತೀನಿ. ಅದು ಹಾಕಿದಾಗ ನಾವು ಟ್ವಿಸ್ಟ್ ಮಾಡ್ಕೊಂಡಿರ್ತೀವಲ್ವ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಈ ಥರ ನಾವು ಫ್ರಂಟಿಗೆ ಸೀರೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ತೀವಿ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ. ಟರ್ನ್ ಮಾಡಿದ ತಕ್ಷಣ ಅಲ್ಲಿಂದ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಡ್ಬೇಕು. ಟ್ವಿಸ್ಟ್ ಆಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಕೆಳಗಡೆ 4 ಚೈನ್ ಇರುತ್ತೆ ಅಲ್ವಾ, ನೋಡಿ ಆ ಡಿಸೈನ್ ಕೆಳಗಡೆ ಇಲ್ಲಿ ಮಿಕ್ಕಿದ 4 ಚೈನ್ ಇರುತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಅಂದರೆ ಇಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಕೆಳಗಡೆ ಹೋಗಿ ಆ ದಾರಾನ ತಂದು ಸಿಂಗಲ್ ಕ್ರೋಶೆ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಲೀಫ್ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಸೆಂಟ್ರಲ್ಲಿ 1 ಟೈಮು ಸಿಂಗಲ್ ಕ್ರೋಶೆ. ಸೊ ಅಲ್ಲಿ ನಾವು ಒಂದು ಚೈನ್ ಹಾಕಿರ್ತೀವಿ, ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಇರುತ್ತೆ, ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಇವಾಗ 2 ಚೈನ್ಸ್ ಮಾಡ್ಕೊಳ್ಳೋಣ. ಸೊ 2 ಚೈನ್ಸ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಅಲ್ಲೇ ಪಕ್ಕದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ ಹೋಲ್ಸ್ ಇರುತ್ತೆ, ನೀಟಾಗಿ ಗೊತ್ತಾಗುತ್ತೆ ಚೈನ್ ಗ್ಯಾಪಲ್ಲಿ. ನಾನು ಫಸ್ಟು ನೀಡಲ್ ಹಾಕಿ ದಾರಾನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೋತೀನಿ, 2 ದಾರ 1 ಮಾಡ್ಕೋತೀನಿ, ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲಿರೋ ಚೈನ್ ಗ್ಯಾಪಿಗೆ ನಾನು ಇನ್ನೂ ಒಂದು ಕಂಬ ಮಾಡ್ತಾಯಿದ್ದೀನಿ, ಅಂದರೆ ಡಬಲ್ ಕ್ರೋಶೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅಲ್ಲಿ ಹೋಲ್ಸ್ ಕಾಣಿಸುತ್ತೆ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆ ಮೇಲೆ ಹೋಲ್ಸ್ ಇರುತ್ತಲ್ವ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಮಾಡಿ ಡಬಲ್ ಕ್ರೋಶೆ. ಸೊ ಮತ್ತೆ ಪಕ್ಕದ ಹಾಫ್ ಡಬಲ್ ಕ್ರೋಶೆ ಮೇಲೆ ಇನ್ನೂ ಒಂದು ಡಬಲ್ ಕ್ರೋಶೆ, ಬರೀ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 10 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಕರೆಕ್ಟಾಗಿ 10 ಡಬಲ್ ಕ್ರೋಶೆ ಬರುತ್ತೆ ನಿಮಗೆ. ಹಾಫ್ ಡಬಲ್ ಕ್ರೋಶೆ ಮೇಲೆಲ್ಲ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ 10 ಹಾಕ್ಕೋಬೇಕು ಕರೆಕ್ಟಾಗಿ. 10 ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಹೇಳ್ತೀನಿ ಫ್ರೆಂಡ್ಸ್. 10 ಆಯ್ತಲ್ವ, ಇವಾಗ ಡಬಲ್ ಕ್ರೋಶೆ ಫುಲ್ 10 ಹಾಕಿದ್ದೀನಿ. ಇವಾಗ 10 ಆದಮೇಲೆ ಸೊ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಸೊ 10 ಡಬಲ್ ಕ್ರೋಶೆ ಆದ ತಕ್ಷಣ 2 ಟೈಮ್ಸ್ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾನು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 10 ಡಬಲ್ ಕ್ರೋಶೆ ಆದ ತಕ್ಷಣ 3 ಟ್ರಿಪಲ್ ಕ್ರೋಶೆ, ಅಂದರೆ ಹಾಫ್ ಡಬಲ್ ಕ್ರೋಶೆ ತುಂಬ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಈ ಸೈಡ್ 10 ನಾವು 4 ಚೈನ್ಗೆ, ಆ ಸೈಡ್ 10 20 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ. ಸೊ ಅದಕ್ಕೋಸ್ಕರ 10 ಡಬಲ್ ಕ್ರೋಶೆ ಮಾಡಿ 3 ಟ್ರಿಪಲ್ ಕ್ರೋಶೆ ಮಾಡಬೇಕು. ಸೊ ಅದು ಶೇಪು ನಮ್ಗೆ ಆ ರೀತಿ ಬರಬೇಕು ಅಂದರೆ ಸೊ 10 ಹಾಫ್ ಡಬಲ್ ಕ್ರೋಶೆ 3 ಟ್ರಿಪಲ್ ಕ್ರೋಶೆ ಮಾಡಿ ನೋಡಿ, ಈ ಥರ ಸ್ಲ್ಯಾಂಟ್ ಆಗಿಟ್ಟರೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೋದು. ಅವಾಗ ನಮಗೆ ಲೀಫ್ ಶೇಪು ನೀಟಾಗಿ ಕಾಣುತ್ತೆ. ಸೊ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದ್ರು ಬಂದರೆ ಹಿಂದೆ ಬರೋ ಥರ ಮಾಡಿಬಿಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ಕಟ್ ಮಾಡಿ ಲಾಸ್ಟಲ್ಲಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಆದಮೇಲೆ ಮತ್ತು ಇವಾಗ 5 ಚೈನ್ಸ್ ಹಾಕೋಣ ಫ್ರೆಂಡ್ಸ್. ಇದು ಕಂಟಿನ್ಯೂ ಲೀಫ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಇರೋದೇ ಹಾಗೆ ವಿತೌಟ್ ಕುಚ್ಚು ಡಿಸೈನು. ಸೊ ಕಂಟಿನ್ಯೂಸ್ ಆಗಿ ಇವಾಗ 8 ಚೈನ್ ಹಾಕ್ಕೊಂಡು ನಾವು ಮತ್ತೆ ಇನ್ನೂ ಒಂದು ಲೀಫ್ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಕಸ್ಟಮರ್ ಕುಚ್ಚು ಬೇಕಂದಿದ್ದಕ್ಕೆ 5 ಚೈನ್ ಹಾಕಿ ಮತ್ತು 2 ಸತಿ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಸೊ ನಮಗೆ ಸೆಂಟ್ರಲ್ಲಿ ಕುಚ್ಚು ಬರುತ್ತೆ, ಲೀಫು ವಿತ್ ಕುಚ್ಚು, ಸೆಂಟ್ರಲ್ಲಿ ಕುಚ್ಚು. ಮತ್ತು ಇವಾಗ 8 ಚೈನ್ಸ್ ಅಲ್ಲಿಂದ ನೆಕ್ಸ್ಟ್ ಲೀಫಿಗೆ. ಸೊ ಸಿಂಗಲ್ ಕ್ರೋಶೆ ಆದ ತಕ್ಷಣ ಡೈರೆಕ್ಟಾಗಿ 8 ಚೈನ್ಸ್ನ ಹಾಕ್ಕೊಳ್ತೀನಿ. 8 ಚೈನ್ ಆದ ತಕ್ಷಣ ಸುಜಿ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಇಲ್ಲಿ ಒಂದು 5 ಚೈನ್ ಗ್ಯಾಪ್ ಬಿಟ್ಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸೊ 2 ದಾರ 1 ಮಾಡ್ಕೊಳ್ಳೋಣ,
2 ದಾರ 1 ಮಾಡ್ಕೊಳ್ಳೋಣ. 2 ದಾರ 1 ಮಾಡ್ಕೊಂಡು ಟ್ರಿಪಲ್ ಕ್ರೋಶೆ ಆಯ್ತಲ್ವ, ಅಲ್ಲಿಂದ 4 ಚೈನ್ಸ್. ಟ್ರಿಪಲ್ ಕ್ರೋಶೆ ಆದ ತಕ್ಷಣ ಕಂಟಿನ್ಯೂಸ್ ಆಗಿ 4 ಚೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿ, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ 4th ಚೈನಲ್ಲಿ. ಸೊ ಈ ಸೈಡಿಂದಾದ್ರೂ ಸರಿ, ಆ ಸೈಡಿಂದಾದರೂ ಸರಿ, ಬೆಟರ್ ಲೆಫ್ಟ್ ರೈಟ್ ಕೌಂಟ್ ಮಾಡಿಕೊಂಡು 4th ಚೈನಿಗೆ ನಾನು ನೀಡಲ್ ಹಾಕಿ ಆ ಚೈನಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಚೈನಿಗೆ ಲಾಕ್ ಮಾಡ್ಕೊಳ್ತೀನಿ, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಒಂದು ಚೈನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಮೇಲೆ 4 ಚೈನು, ಕೆಳಗಡೆ 4 ಚೈನ್, ಆ ಥರ ಬರುತ್ತೆ. ಸೊ ಫಸ್ಟು ಮೇಲೆ ಇರೋ 4 ಚೈನಿಗೆ ನಾವು 10 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗೋಣ. ಸೊ ಮೇಲೆ ಇರೋ 4 ಚೈನ್ಗೆ 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ಬಿಟ್ಟು, ಸೊ ಈಗ 10 ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಗೆ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಪ್ರೆಸ್ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ನಿಮಗೆ ಕೆಳಗಡೆ ಇರೋ 4 ಚೈನ್ಗೆ ನೀವು ಹಾಕಬೇಕಲ್ವಾ, ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ಸೈಡ್ ಕೂಡ 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಈ ಸೈಡ್ ಕೂಡ 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡ್ಬಿಟ್ಟು, ಸೊ ಇವಾಗ ಆಯ್ತಲ್ವಾ ಫ್ರೆಂಡ್ಸ್, ಇದು ನೋಡಿ ಟರ್ನ್ ಈ ರೀತಿ, ಅಂದರೆ ಟ್ವಿಸ್ಟ್ ಆಗಿರುತ್ತೆ, ಅದು ಕರೆಕ್ಟಾಗಿ ಮಾಡ್ಕೋಬೇಕಷ್ಟೇ. ಸೀರೆಗೆ ಫ್ರಂಟ್ ಸೈಡ್ಗೆ ಟ್ವಿಸ್ಟ್ ಆಗಿರುತ್ತಲ್ಲ, ಅದನ್ನು ಸರಿಯಾಗಿ ಇಟ್ಕೋಬೇಕಷ್ಟೇ. ಸೊ ಕನ್ಫ್ಯೂಸ್ ಏನಾಗಲ್ಲ, ಸರಿ ಮಾಡ್ಕೋಬೇಕಷ್ಟೆ. ಅಲ್ಲಿಂದ ಒಂದು ಚೈನ್ ಹಾಕಿದ ತಕ್ಷಣ ಈ ಕೆಳಗಡೆ 4 ಚೈನ್ ಮಿಕ್ಕಿದಿರುತ್ತೆ ನೋಡಿ, ಅಲ್ಲಿ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಅದು ಮಾಡಲೇಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಟ್ವಿಸ್ಟ್ ಆದಂಗೆ ಬಂದ್ಬಿಡುತ್ತೆ ಲೀಫು. ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ಸೆಂಟ್ರಲ್ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಬೇಕು. ಇಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಆಮೇಲೆ ನಾನು ಸರಿ ಮಾಡ್ಕೊಂಡಿದ್ದೀನಿ. ಸೊ ಸೆಂಟ್ರಲ್ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಲೇಬೇಕು. ಆಮೇಲೆ 2 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಮೇಲೆ ನಾನು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಂದ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಗೂ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. 10 ಡಬಲ್ ಕ್ರೋಶೆ ಆದಮೇಲೆ ನಾನು 3 ಟ್ರಿಪಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿ 10 ಕಂಬಗಳು ಮಾಡಿ ಡಬಲ್ ಕ್ರೋಶೆನ, ಮತ್ತು 3 ಟ್ರಿಪಲ್ ಕ್ರೋಶೆ. ಸೊ ಈ ರೀತಿ ಮಾಡ್ಕೋಬೇಕು. 3 ಟ್ರಿಪಲ್ ಕ್ರೋಶೆ, 10 ಡಬಲ್ ಕ್ರೋಶೆ ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರುತ್ತೆ, ಲೀಫು ಒಂದು ದೊಡ್ಡದು ಬರುತ್ತೆ, ಒಂದು ಚಿಕ್ಕದು ಬರುತ್ತೆ, ಆ ಥರ ಆಗಿಬಿಡುತ್ತೆ. ಸೊ ಆಮೇಲೆ ಶೇಪ್ ಕೂಡ ಚೇಂಜ್ ಆಗುತ್ತೆ ಕರೆಕ್ಟಾಗಿ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಸ್ಲ್ಯಾಂಟಾಗೆ ನೀಟಾಗಿ ಲೀಫ್ ಶೇಪ್ ಎಷ್ಟು ನೀಟಾಗಿ ಬರುತ್ತೆ, ಸೊ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ, 5 ಚೈನು, 2 ಸಿಂಗಲ್ ಕ್ರೋಶೆ, 5 ಚೈನ್, ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಕಂಟಿನ್ಯೂಸ್ ಆಗಿ 8 ಚೈನ್ಸ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಮತ್ತು 4 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್. ತುಂಬ ಈಸಿ ಇದೆ. ಒಂದು ಲೀಫ್ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಹಾಕೋದಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನಂತ ಕಷ್ಟ ಇಲ್ಲ. ಸೊ ನೋಡ್ಬೋದು ಲೀಫ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಹೋಗ್ತಾ ಅಂತೂ ಇನ್ನು ಪರ್ಫೆಕ್ಟಾಗಿ ಒಂದೇ ಶೇಪಲ್ಲಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಮತ್ತು ಇದು ಎಂಡಿಂಗಲ್ಲಿ ನೋಡಿ 5 ಚೈನ್ ಹಾಕಿ ಅಲ್ಲೇ 2-3 ಚೈನ್ ಎಕ್ಸ್ಟ್ರಾ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಆಮೇಲೆ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಲೀಫ್ ಶೇಪ್ ಇದ್ದರೆ ಬರೀ ಕ್ರೋಶ ಅದೊಂಥರ ಕಾಣಿಸುತ್ತೆ ವಿತೌಟ್ ಕುಚ್ಚು ಫ್ರೆಂಡ್ಸ್. ಇಲ್ಲಿ ಮೇಲೆಗಡೆ ನಾನು ಮೇಲೆ ಪೋರ್ಷನ್ ಇದೆ ಅಲ್ವಾ, ಅಲ್ಲಿ ಒಂದು ಪಾಯಿಂಟ್ ಗಮ್ ಹಾಕ್ಬಿಟ್ಟು ನಾನು ಸ್ಟಿಕ್ ಮಾಡಿದ್ದೀನಿ. ಸೊ ಅದು ಬೆಂಡ್ ಆಗಬಾರ್ದು ಅಂದ್ಬಿಟ್ಟು ತುಂಬ ನೀಟಾಗಿ ಬರುತ್ತೆ ಸ್ಟಿಕ್ ಮಾಡಿದ್ರೆ ಗಮ್ ಹಾಕಿ. ಸೊ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕಿ ನೋಡಿ. 1 ಲೀಫ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಶೇಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕಂಟಿನ್ಯೂಸ್ ಆಗಿ ಲೀಫ್ ಶೇಪ್ ಹಾಕ್ಕೊಂಡು ಹೋಗ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಎಬೋ ಚಾರ್ಜ್ ಮಾಡಿಬಿಡ್ತೀವಿ. ಸೊ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ವರ್ಕ್ ಕೂಡ ಇದೆ. 550 ಅರೌಂಡ್ ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ.
ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಲರ್ ಕಾಂಬಿನೇಷನ್ ನೋಡಿ, ಒಂದು ಲೈಟು ಕುಚ್ಚು, ಡಾರ್ಕ್ ಶೇಡಲ್ಲಿ ಕ್ರೋಶ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.